ಗುರೂಜಿ, ವಿರಾಮಕ್ಕೂ ಮುನ್ನ ತಿಳಿಸ್ಕೊಡ್ತಾ ಇದ್ರಿ ನೀವು ಹೇಗೆ ಆದಿಶಂಕರಾಚಾರ್ಯರು ಜಗನ್ಮಾತೆಯನ್ನ ಸೌಮ್ಯ ಸ್ವರೂಪಕ್ಕೆ ತರೋ ಪ್ರಯತ್ನದಲ್ಲಿದ್ರು ಅಂತ. ಮುಂದೇನಾಗತ್ತೆ? ಬೆಟ್ಟದ ಮೇಲೆ ಇರ್ತಕ್ಕಂಥ ಶಂಕರಾಚಾರ್ಯರು ಯಾತಕ್ಕೆ ಅಲ್ಲಿ ಪೀಠ ಅಂದರೆ ನೀವು ಅರ್ಥ ಮಾಡ್ಕೋಬೇಕು. ಪುಟಾಣಿ ಹುಡುಗ ಆದಿಶಂಕರಾಚಾರ್ಯ, 16 ವಯಸ್ಸು. ಅವರ ಬೆಟ್ಟದ ಮೇಲೆ ನಿಂತಿರ್ತಾನೆ. ಜಗನ್ಮಾತೆ ಇದೇ ಬೆಟ್ಟ ಅಂತ ಇಟ್ಕೊಳ್ಳಿ. ಬೆಟ್ಟದ ಕೆಳಗಡೆಯಿಂದ ಜಗನ್ಮಾತೆ ಇಷ್ಟು ಹತ್ರಕ್ಕೆ ನಿಂತಿರ್ತಾಳೆ. ಇವನು ಪುಟಾಣಿಯಾಗಿ ಡೈರೆಕ್ಟ್ ಇಂಟ್ರಾಕ್ಷನ್ ಅಂದರೆ ಈ ಪುಟಾಣಿ ಸೈಜು ಅವಳು ಮುಖ ಭಾವನೆ ಹತ್ರ ಇದ್ದಾಗ ಆ ಬಗೆಯನ್ನ ಎಷ್ಟು ಚೆನ್ನಾಗಿ ಇವನು ಮಾತಾಡಿಸಿದ್ರೆ. ಅಂಥ ಒಂದು ಶಂಕರಾಚಾರ್ಯರು ಇವಳನ್ನ ಸೌಮ್ಯ ಸ್ವರೂಪಕ್ಕೆ ತರಬೇಕು ಅಂದರೆ ಏನೋ ಯಾರದು ಬಾಲಕ ಅಂತ ಹೇಳಿ ಅವಳು ನಿಂತ್ಕೊಂಡಿರ್ತಾಳೆ. ಹೀಗೆ ಬಂದು ಬೆಟ್ಟದ ತುದಿಲಿ ಪುಟಾಣಿ ಹುಡುಗನ ಹತ್ರ ಬಂದು ಆಗ ಅವಳನ್ನ ಮಹಾಸರಸ್ವತಿಯಾಗಿ ಮಾಡಿ ಅದಾದಮೇಲೆ ಸೌಮ್ಯ ರೂಪಕ್ಕೆ ತಂದು ಮಹಾಲಕ್ಷ್ಮಿ ಮಾಡಿದ್ದು. ಇಂಥ ಒಂದು ಮಹಾಲಕ್ಷ್ಮಿನ ಸೌಮ್ಯೇ ಸೌಮ್ಯಾವತಾರಂ ಕಮಲೋಕ್ತಂ ಕಲಶಂ ವರಾಭಯಹಸ್ತಂ ಖಡ್ಗಂ ಧ್ವಜಾದಿ ವಿದ್ಯಾನಾಂ ಧಾನ್ಯಾದಿ ಸಂತಾನವರಪ್ರದಂ ಧನ ಕನಕ ಪದ್ಮಯುಗಳಾಂ ಪರಬ್ರಹ್ಮ ಸ್ವರೂಪಿಣೀಂ ಪದ್ಮಾಸನ ಸ್ಥಿತೇ ದೇವೀಂ ವೈಭವ ಗಜವಾಹಿನಿಂ ಯನ್ಮಂಡಲಂ ದೇವಗಣೈಃ ಸುಪೂಜಿತಾಂ ವಿಪ್ರೈ ಸ್ತುತಂ ಮಾನವ ಮುಕ್ತ ಕೋವಿದಾಂ ದಾರಿದ್ರ ದುಃಖ ಕ್ಷಯಕರ ನಿವಾರಣಿಂ ಭಕ್ತವೃಂದ ಸಕಲ ಲೋಕೋದ್ಧಾರಣಿಂ ಅಷ್ಟೈಶ್ವರ್ಯಲಕ್ಷ್ಮೀಂ ಸ್ತುತೇ ನಿತ್ಯಂ ಇಷ್ಟಾರ್ಥ ಸಿದ್ಧಿಂ ಫಲಪ್ರದಂ ವಂದೇ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮೀಂ ನಮಸ್ತುಭ್ಯಂ ನಮೋಸ್ತುತೇ ಅಂತ ಹೇಳಿ ಆ ಸೌಮ್ಯಕ್ಕೆ ತಂದು ಕೊಟ್ಟ ಶಂಕರಾಚಾರ್ಯರು ಇವತ್ತಿನ ದಿವಸ ಸ್ಮರಣೆ ಮಾಡ್ಕೊಳ್ತಕ್ಕಂಥ ವಿಚಾರ. ಸಂಪೂರ್ಣ ವರಮಹಾಲಕ್ಷ್ಮೀನ ಎಷ್ಟು ವಿಶೇಷವಾಗಿ ಸಂಪೂರ್ಣವಾಗಿ ಅಷ್ಟಲಕ್ಷ್ಮಿನ ಸೇರಿಸಿ ಸಂಪೂರ್ಣ ಲಕ್ಷ್ಮಿಗಳನ್ನ ಏಕಾಚಿತ್ರದಿಂದ ನೋಡಿದಾರೋ, ದುರ್ಗೆಯನ್ನು 9 ವಿಧವಾದ ದರ್ಶನವನ್ನು ಮಾಡಿಸಿದಾರೋ ಅದಕ್ಕೆ ಅಷ್ಟಾದಶಭುಜ ದುರ್ಗಾ ಲಕ್ಷ್ಮಿ. ದಶಭುಜ ಆಗಿರ್ತಕ್ಕಂಥ ದುರ್ಗೆಗೆ, ಅಷ್ಟಭುಜ ಆಗಿರ್ತಕ್ಕಂಥ ದೇವಿ ಸ್ವರೂಪಳಾಗಿರ್ತಕ್ಕಂಥ ಲಕ್ಷ್ಮಿಗೆ, 18 ಕೈ ಉಳ್ಳವಳಾಗಿರ್ತಕ್ಕಂಥವಳಿಗೆ ಪರಿಪೂರ್ಣವಾದ ಸ್ವಾಗತ, ನಮಸ್ಕಾರ ನಮಸ್ಕಾರ ಅಂತ ಹೇಳ್ತಾ ಆ ದೇವಿಗೆ ಶರಣು ಶರಣು ಅನ್ಬೇಕು. ಇಂಥ ಒಂದು ದುರ್ಗೆನ ತಂದ. ನಮಸ್ತೇಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಕುಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವ ಪಾಪಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಹೀಗೆ 8 ಸಾಲುಗಳನ್ನು ಹೇಳಿ ಆ 8 ಲಕ್ಷ್ಮಿಗಳ ಸ್ವರೂಪಕ್ಕೆ ತಂದಾಗ ಬಲಿಹರಣವನ್ನು ಕೇಳ್ತಾಳಂತೆ. ನನಗೆ ಬಲಿ ಕೊಡು ಅಂತಾಳಂತೆ. ನೀವೆಲ್ಲ ಅದಕ್ಕೆ ಏನು ಮಾಡಬೇಕು? ಕುಂಕುಮಾರ್ಚನೆಯನ್ನು ಲಲಿತಾ ಸಹಸ್ರವನ್ನು ಮಾಡಿ ಜೇನುತುಪ್ಪವನ್ನು ಕಲಸಿ ವಿಶೇಷವಾಗಿ ಕುಂಕುಮಾರ್ಚನೆ ಮಾಡಿರತಕ್ಕಂಥ ನಿಂಬೆ ಮಾಡ್ಕೋಬೇಕು. ಆ ನಿಂಬೆಹಣ್ಣು ಪಾನಕದಲ್ಲಿ ಈ ಜೇನುತುಪ್ಪವನ್ನು ಹಾಕಿ ಕುಂಕುಮವನ್ನು ಬೆರೆಸಿ ರಕ್ತ, ಅಮ್ಮ ಇದೇ ರಕ್ತ ಅಂತ ನೈವೇದ್ಯವನ್ನು ಮಾಡಬೇಕು. ಅದಾದಮೇಲೆ ಕೂಷ್ಮಾಂಡ ಬಲಿ. ಅವಳು ಕೇಳ್ತಾಳಂತೆ, ಬಲಿ ಬೇಕು ನನಗೆ ಅಂತಾಳಂತೆ. ಸರಸ್ವತಿ ಆಗ್ತಾಳಂತೆ. ಮಾಂಸವನ್ನು ನೈವೇದ್ಯ ಇಡು ಅಂತಾಳಂತೆ. ಬಹಳ ಸಂತೋಷಮ್ಮ, ಖಂಡಿತವಾಗಿ ಕೊಡ್ತೀನಿ. ಆದಿಶಂಕರಾಚಾರ್ಯ ಏನು ಮಾಡಿದ್ರು? ಕೂಷ್ಮಾಂಡ ಬಲಿಯನ್ನು ಕೊಟ್ಟು, ಅಂದರೆ ಏನೋ ಸಾಕ್ಷಾತ್ ಬೂದು ಕುಂಬಳಕಾಯನ್ನು ಕತ್ತರಿಸಿದ್ರು. ವಾಯುರನಿಲಂ ಅಮೃತಂ ಅಭೇದಂ ಭಸ್ಮಾಂತಕಂ ಇದಂ ಶರೀರಂ. ಇವತ್ತಿಗೂ ಬೂದು ಕುಂಬಳಕಾಯಿನ ಕತ್ತರಿಸಿ ನೋಡಿದ್ರೆ ಕೆಂಪನ್ನು ಹಚ್ಚಿ ಆ ಕುಂಕುಮನ್ನು ನೋಡಿದಾಗ ಮಾಂಸದ ಥರ ಕಾಣುತ್ತೆ. ಅದನ್ನು ಆಂಬಡೆಯನ್ನು ತಟ್ಟಿ ವಿಶೇಷವಾಗಿ ಕೊಡ್ತಾರಂತೆ ಆದಿಶಂಕರಾಚಾರ್ಯರು ಮಹಾಸರಸ್ವತಿ ಅಂತ ಹೇಳಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆ ಸರಸ್ವತಿಯ ಆಂಬಡೆಯನ್ನು ಮಾಡಿದಾಗ ಅವಳು ಮತ್ತಷ್ಟು ಸೌಮ್ಯ ರೂಪಕ್ಕೆ ಬರ್ತಾಳೆ. ಅದಾದ ಮೇಲೆ ಈ ರಕ್ತ ನೈವೇದ್ಯವೂ ಆಗಿ ಮಾಂಸ ಭಕ್ಷಪ್ರಿಯನೂ ಆಗಿ ಪರಿವರ್ತನಾ ಸ್ವರೂಪದಲ್ಲಿ ಬಂದಾಗ ಆ ಸೌಮ್ಯ ಸ್ವರೂಪಕ್ಕೆ ಬರ್ತಾಳೆ ಲಕ್ಷ್ಮಿ. ಅದಕ್ಕೆ ನೀವುಗಳು ಆ ಕುಂಕುಮಾರ್ಚನೆ ಮಾಡಿರ್ತಕ್ಕಂಥದ್ದು ಪಾನಕ, ಕೋಸಂಬರಿಯನ್ನು ಮಾಡ್ತಕ್ಕಂಥದ್ದು, ಆಂಬಡೆ ಮಾಡಿದಾಗ ಮಾಂಸ ಥರ ವಿಶೇಷವಾಗಿ ಸೌಮ್ಯ ಸ್ವರೂಪ ತರಬೇಕು. ಕೋಪದವ್ರಿಗಿದ್ದಷ್ಟು ಇನ್ನಷ್ಟು ಕೋಪ ಬರೆಸ್ಕೊಂಡ್ರೆ ನಿಮಗೇನಾಗ್ತೀರಾ? ಬಲಿಯಾಗೋಗ್ತೀರಾ. ಹುಷಾರ್. ಅದಕ್ಕೋಸ್ಕರ ಇಂಥ ಒಂದು ದೇವಿ ದುರ್ಗೆಯನ್ನು ಸ್ಮರಣೆ ಮಾಡ್ಕೊಳ್ಳೋ ಆಯುಧ ಪೂಜೆ ಎಂದು ಆಯುಧಗಳನ್ನು ಪೂಜೆ ಮಾಡಿ, ಈ ಆಯುಧ ಪೂಜೆಯಲ್ಲಿ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಮಹಾನವಮಿ. ಈ ನವಮಿ ಅಂದರೆ ಸಾಧಾರಣವಾಗಿ ಒಂದೊಂದು ತಿಂಗಳು ಒಂದೊಂದು ನವಮಿ ಬರುತ್ತೆ. ಆದರೆ ನವರಾತ್ರಿಯ ನವಮಿ, ನವರಾತ್ರಿಯ ಮಹಾನವಮಿ ಬಹಳ ವಿಶೇಷತೆ. 9 ದುರ್ಗೆಗೆ ನವಚಂಡಿಕಾ ಯಾಗ ಅಂತ ಕರಿತೀವಿ, ಶತಚಂಡಿಕಾ ಯಾಗ ಅಂತೀವಿ. 9 ವಿಶೇಷವಾಗಿರ್ತಕ್ಕ ದುರ್ಗೆಯರನ್ನ ಆಹ್ವಾನ ಮಾಡ್ಕೋಬೇಕು. ಮೊದಲಾಗಿ ನೋಡ್ಕೊಳ್ಳಿ, ಇನ್ನೊಂದ್ಸಲಿ ನೋಡ್ಕೊಂಬಿಡಿ, ಮೆಲ್ಕನ್ನು ಹಾಕೊಂಬಿಡಿ. ಓಂ ಶೈಲಪುತ್ರೇ ನಮಃ, ಓಂ ಬ್ರಹ್ಮಚಾರಿಣೇ ನಮಃ, ಓಂ ಚಂದ್ರಘಂಟಾಯ ನಮಃ, ಓಂ ಕೂಷ್ಮಾಂಡಾಯ ನಮಃ, ಸ್ಕಂದಮಾತಾಯ ನಮಃ, ಕಾತ್ಯಾಯನಾಯ ನಮಃ, ಕಾಲರಾತ್ರೇ ನಮಃ, ಮಹಾಗೌರಿ ನಮಃ. ಇನ್ನೊಬ್ಬಳು ಇವತ್ತಿನ ದಿವಸದ ನಾಮಕರಣ ಯಾರೋ? ಸಿದ್ಧಧಾತ್ರೇ ನಮಃ. ಆ ಸಿದ್ಧಧಾತ್ರಿ ಆಗಿರ್ತಕ್ಕಂಥವಳು ದುರ್ಗಾಂಶದಲ್ಲಿ ಪೂಜೆಯನ್ನು ಮಾಡಿದಾಗ ಪುಟಾಣಿ ದುರ್ಗೆನ ಮನೆ ಕರಬೇಕು. ಅಂದರೆ ನೀವು ಮುತ್ತೈದೆಯರನ್ನ 1, 3, 7
5 ಈ ರೀತಿಯಾಗಿ 1, 3, 5, 7 ಈ ರೀತಿಯಾಗಿ ಯಾವುದಾದ್ರೂ ಅಥವಾ 9 ಯಥಾಶಕ್ತಿ ಸ್ವರೂಪದಲ್ಲಿ ನಾವು ಕರಿಬೇಕು. ಯಾವುದು ಸಮ ಸಂಖ್ಯೆಯಲ್ಲಿ ಕರಿಬಾರ್ದು, ಬೇಸೆ ಸಂಖ್ಯೆಯಲ್ಲಿ ಕರಿತಕ್ಕಂಥವ್ರಾಗಬೇಕು. ಹೆಣ್ಣು ಮಕ್ಕಳನ್ನ ದುರ್ಗಾಂಶದಲ್ಲಿ ಕರಿಬೇಕು. ಒಂದೊಂದು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ದರ್ಶನ ಮಾಡುವಾಗ ಬೇರೆ ಮುತ್ತೈದರಿಗೆ ಬಳೆಯನ್ನು ಕೊಟ್ಟು ಅರ್ಶಿನ ಕುಂಕುಮ ಕೊಡಬೇಕು. ಮನೆ ಕರೆದಲ್ಲ. ಸಾಯಂಕಾಲ ನಿಮಗೆ ಗೊತ್ತಿಲ್ಲದೆ ಮನೆಗೆ ಯಾರಾದರೂ ಹೊಸಬರಾಗಿ ಬಂದು ತಾವಾಗಿ ಅರ್ಶಿನ ಕುಂಕುಮಕ್ಕೆ ಬಂದಾಗ ಅಥವಾ ನವರಾತ್ರಿಗೆ ಅವ್ರ ಮನೆಗೆ ಕರೆದಾಗ ನಿಮಗೆ ಆಹ್ವಾನ ಮಾಡಿದಾಗ ಅವರಿಗೆ ನೀವು ಅರ್ಶಿನ ಕುಂಕುಮ ಕೊಟ್ಟಾಗ ಆ ದುರ್ಗಾ ಸ್ವರೂಪದಲ್ಲಿ ಅವ್ರ ದರ್ಶನ ಮಾಡಬೇಕು. ತ್ರಿಶೂಲವನ್ನು ಹಾಗೆ ಇಟ್ಕೊಂಡು ಮನೆ ಮುಂದೆ ಹಾಗೆ ಬಂದು ನಿಂತ್ಕೊಂತಾಳಂತೆ. ಏನು ಚೆನ್ನಾಗಿರ್ತಾಳೆ ಅಂತ. ಅಂಥ ಒಂದು ಮಹಾನವಮಿಯಲ್ಲಿ ಆಯುಧಗಳನ್ನು ನೀವು ಪೂಜೆ ಮಾಡಿ, ಕಾರು ಪೂಜೆ ಮಾಡಿದ್ದೀರಾ, ಇಸ್ತ್ರಿ ಪೆಟ್ಟಿಗೆ ಪೂಜೆ ಮಾಡಿದ್ದೀರಾ, TV ಪೂಜೆ ಮಾಡಿರ್ತೀರಾ, ಎಲ್ಲ ಪೂಜೆ ಮಾಡಿರ್ತೀರ. ಮಿಕ್ಸಿ, ಮೈಕ್ರೋವೇವನ್ನು ಏನೇನೆಲ್ಲ ಕಂಪ್ಯೂಟ್ರಿಂದ ಪೂಜೆ ಮಾಡಿಬಿಡ್ತೀರ. ಪಾಪ ಅಷ್ಟೆಲ್ಲ ಪೂಜೆ ಮಾಡಿ ಪ್ರತಿಯೊಬ್ಬರೂ ಇವತ್ತಿನ ದಿವಸ ಆ ಪರಿಸರಣ ಅಂತಕ್ಕಂಥ ವಿಚಾರವನ್ನು ಮಾಡ್ಕೋಬೇಕಾದ್ರೆ ನಿಂಬೆಹಣ್ಣನ್ನು ಕಾರ್ ಕೆಳಗಿಟ್ಟು ಗಾಡಿಯನ್ನು ಚಲಾಯಿಸಬೇಕು. ಬೂದು ಕುಂಬಳಕಾಯನ್ನು ಇಟ್ಟು ಮನೆಗೆ ದೃಷ್ಟಿ ತೆಗಿಬೇಕು. ಎಲ್ಲ ಕಾರಣಕ್ಕೂ ಕೊನೆಯದಾಗಿ ಈಡ್ಗಾಯಿ ಹೊಡೆದು ಆ ತೆಂಗಿನಕಾಯಿಯನ್ನು ಪರಿವರ್ತನೆ ಮಾಡಿ ಬಾಗಿಲಲ್ಲಿ ಆ ಕಡೆ ಒಂದು ಈ ಕಡೆ ಒಂದು ಬೂದು ಕುಂಬಳಕಾಯಿ, ತೆಂಗಿನಕಾಯಿನ ನುಚ್ಚುನೂರು ಮಾಡ್ತಕ್ಕಂಥ ಈಡ್ಗಾಯಿ, ನಿಂಬೆಹಣ್ಣನ್ನ ದೃಷ್ಟಿ ತೆಗೆದು ದೂರದಲ್ಲಿ ಒಂದು ನಿಂಬೆಹಣ್ಣನ್ನು ಪರಿವರ್ತನೆ ಮಾಡ್ತಕ್ಕಂಥದ್ದು. ಎಲ್ಲ ಆಯುಧಗಳು ನಿಂಬೆಹಣ್ಣು ಸಿಕ್ಕಿರ್ತಕ್ಕಂಥದ್ದು. ಇವತ್ತಿನ ದಿವಸ ನಿಂಬೆಹಣ್ಣು ದುಬಾರಿ ಎಷ್ಟು ಚೆನ್ನಾಗಿದ್ದು ಅಂದರೆ ಆ ನಿಂಬೆಹಣ್ಣು ಗುರುಮಂಗಳ ಯೋಗವನ್ನು ಮಹಾನವಮಿ ಆಗಿರ್ತಕ್ಕಂಥ ದುರ್ಗೆಗೆ ಬಹಳ ಪ್ರೀತಿಯಾಗಿರ್ತಕ್ಕಂಥ ವಿಚಾರ. ಇದರಲ್ಲಿ ಇನ್ನೊಂದು ರಹಸ್ಯ ಅಡಗಿದೆ ಅಂತ ಹೇಳಿದ್ನಲ್ಲ, ಆ ರಹಸ್ಯದಲ್ಲಿ ನಾನು ಹೇಳಿದ್ದೇನು, ಕಾರ್ತಿವೀರ್ಯಾರ್ಜುನ ಸ್ಮರಣ ಮಾತ್ರೇನ ಶೀಘ್ರಂ ಕಾರ್ಯಂ ಲಭ್ಯತೆ. ಆ ಮಂತ್ರ ಕೂಡ ನಿಮಗೆ ಹೇಳ್ಕೊಟ್ಟೆ ಅಲ್ವಾ? ಇದನ್ನು ಹೇಳ್ಕೊಟ್ಟಿರ್ತಕ್ಕಂಥ ಮಂತ್ರದಲ್ಲಿ ನಮ್ಮ ಸಿದ್ಧಿದಾತ್ರಿ ಆಗಿರ್ತಕ್ಕಂಥ ಜಗನ್ಮಾತೆ ಹೇಗಿರ್ತಾಳೆ, ಅವಳನ್ನೇನು ಮಾಡಬೇಕು ತಿಳ್ಕೋಬೇಕಾದ್ರೆ ಆಸಕ್ತಿ ಆಗಿರ್ತಕ್ಕಂಥವರು ಪ್ರತಿಪೂರ್ವಕವಾಗಿ ಕೂದಿರ್ತಕ್ಕಂಥವ್ರು ಆಗಬೇಕು. ವಿಶೇಷವಾಗಿ ಜಮದಗ್ನಿಯನ್ನು ಪೂಜೆ ಮಾಡ್ತಕ್ಕಂಥ ಆ ದೇವಿ ಸ್ವರೂಪಳಾಗಿರ್ತಕ್ಕಂಥ ಯಾಳೋ ರತ್ನಚಂದ್ರಿಕಾ. ಆ ರತ್ನಚಂದ್ರಿಕಾ ಅಂತಕ್ಕಂಥವಳು ಇನ್ಯಾರೂ ಅಲ್ಲ, ಸಾಕ್ಷಾತ್ ಸೌದತ್ತಿ ಎಲ್ಲಮ್ಮನೆ. ಅದಕ್ಕೆ ರತ್ನಚಂದ್ರಿಕಾ ಆಗಿರ್ತಕ್ಕಂಥವಳು ಜಮದಗ್ನಿಯನ್ನು ಸ್ಮರಣೆ ಮಾಡಿಕೊಂಡಾಗ ಅವಳ ಹಾವನ್ನು ವಿಶೇಷವಾಗಿ ತಲೆಯ ಮೇಲೆ ಹಾಕ್ಕೊಂಡು ಆ ಮರಳನ್ನು ವಿಶೇಷವಾಗಿ ಮಡಿಕೆಯನ್ನು ಮಾಡಿಕೊಂಡು ನೀರನ್ನು ತುಂಬ್ಕೊಂಬರ್ತಾಳೆ. ಅದಕ್ಕೆ ತುಂಬಿದ ತುಳುಕಲ್ಲ ಅಂತಕ್ಕಂಥ ವಿಚಾರ. ಆ ತುಂಬಿದ ಕೊಡದಲ್ಲಿ ಅಮೃತ ಕಲಶವನ್ನು ಇಟ್ಕೊಂಡ್ಬಂದಿರತಕ್ಕಂಥ ಜಗನ್ಮಾತೆನ ಇವತ್ತು ಸೌದತ್ತಿಯಲ್ಲಿ ಭಾಳ ಯಶಸ್ವಿಯಾಗಿ ಪೂಜೆ ಮಾಡ್ತಾರೆ. ಎಲ್ಲೆಲ್ಲಿ ದೇವಿಗಳಿದಾಳೋ ಎಲ್ಲ ದೇವಿ 64 ಪೀಠಗಳನ್ನ ಪೂಜೆ ಪುನಸ್ಕಾರ ಮಾಡ್ತಾರೆ. ಆ ಪೀಠಗಳಿಗೆಲ್ಲ ವಿಶೇಷವಾಗಿ ಹೇಳ್ತೀನಿ, ಎಲ್ಲೆಲ್ಲಿ ಹೋಗಬೇಕು, ಯಾವ್ಯಾವ ದೇವರ ದರ್ಶನ ಮಾಡಬೇಕು, ಹೇಗೆಲ್ಲ ದರ್ಶನ ಮಾಡಬೇಕು, ನಾವು ಕಾಯ್ತಾ ಕೂತ್ಕೋಬೇಕು.